ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚುಕ್ಕಿ ಚಾನಲ್. ಇವತ್ತಿನ ರೆಸಿಪಿ ಒಂದು ರಾಗಿ ಸರಿ. 4.5 ತಿಂಗಳಿಂದ 6 ತಿಂಗಳು ಮಗುಗೆ ಕೊಡಬೇಕಾಗಿದ್ದು ರಾಗಿ ಸರಿ ಇದು. ಸೊ ಹೇಗಿದೆ, ಇಷ್ಟೆಲ್ಲ ಐಟಮ್ಸ್ ಹೆಂಗೆ ಹಾಕೋದು, ಏನೇನು ಮಾಡಬೇಕು ಅನ್ನೋದನ್ನ ನಾನು ವಿಡಿಯೋ ಮಾಡ್ತಾ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟು ಒಂದು ಪ್ಯಾನ್ಗೆ ಒಂದು ಬೌಲ್ ಆಗುವಷ್ಟು ರಾಗಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಉರಿಬೇಕು. ಸೊ ನೀವು ಎಷ್ಟು ಉರಿತೀರೋ ಅಷ್ಟು ಒಳ್ಳೆಯದು. ಉರಿದೇ ಇಲ್ಲ ಅಂತಂದರೆ ತುಂಬ ಜೀರ್ಣ ಆಗಲ್ಲ, ಮಕ್ಳುಗಳಿಗೆ ತುಂಬ ಕಷ್ಟ ಆಗುತ್ತೆ ಉರಿಲ್ಲ ಅಂದರೆ. ಮತ್ತು ಸ್ಮೆಲ್ಲು ಕೂಡ ಚೆನ್ನಾಗಿರಲ್ಲ, ನಾರ್ಮಲ್ ರಾಗಿ ಥರ ಇರುತ್ತೆ. ಮಕ್ಳುಗಳಿಗೆ ನೀವು ಉರಿಬೇಕು, ಚೆನ್ನಾಗಿ ಹುರಿದಿರಬೇಕು ರಾಗಿ ಕೂಡ. ಸೊ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇವಾಗ ಹುರ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು 30-35 ಬಾದಾಮಿಗಳನ್ನ ಹಾಕೊಬೇಕು. ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಬಾದಾಮಿ ಮಕ್ಳುಗಳಿಗೆ ತುಂಬ ಒಳ್ಳೆಯದು, ಅದು ಬೆಳವಣಿಗೆಗೂ ಒಳ್ಳೆಯದಾಗಿರುತ್ತೆ. ಸೊ ಇವಾಗ ಅದಾದಮೇಲೆ 1 ಸ್ಪೂನಷ್ಟು ಮೆಣಸು ಹಾಕ್ಕೊಬೇಕು. ಮೆಣಸು ಕೂಡ ಮಕ್ಳುಗಳಿಗೆ ಶೀತ ಆಗಬಾರ್ದು ಮತ್ತು ಬಾಡಿಗೆ ತಂಪು ಅದು. ಸೊ ಹಾಗಾಗಿ ಮೆಣಸು ಹಾಕ್ಕೋಬೇಕು 1 ಸ್ಪೂನಷ್ಟು. ಅದಾದಮೇಲೆ ಜಾಯಿಕಾಯಿ ಬಜೆ. ಸೊ ಈ ಬಜೆ ಜಾಯಿಕಾಯಿ ಯೂಸ್ ಮಾಡೋದ್ರಿಂದ ಮಕ್ಳುಗಳಿಗೆ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ. ಸೊ ರಾಗಿ ಸರಿ ಎಲ್ಲ ನಿಮಗೆ ಹೆವಿ ಆಗೋಲ್ಲ, ಮಕ್ಳುಗಳಿಗೆ ಜೀರ್ಣಶಕ್ತಿ ಆಗುತ್ತೆ. ಅದಾದಮೇಲೆ ಡೇಟ್ಸ್ ಸೀಡ್ಸ್ನ ಹಾಕೊಬೇಕು. ಡೇಟ್ ಸೀಡ್ಸು ಅದು ಪ್ರೋಟೀನು, ಮಕ್ಳುಗಳಿಗೆ ಏನೂ ಎಫೆಕ್ಟ್ ಆಗಲ್ಲ, ತುಂಬ ಒಳ್ಳೆಯದು ಅದು. ಇವಾಗ ಹುರ್ಕೊಂಡಾದ್ಮೇಲೆ ಅದನ್ನು ರಾಗಿ ಏನಿತ್ತೋ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ರುಬ್ಕೋಬೇಕು, ತುಂಬ ನೈಸಾಗಿ ರುಬ್ಕೋಬೇಕು. ಅದು ಕಲ್ಲಾಗಿ ಏನೂ ಸಿಗಬಾರ್ದು. ಮಕ್ಳುಗಳಿಗೆ ಕೊಡೋದ್ರಿಂದ, ಮಗು ಕೊಡೋದ್ರಿಂದ ನಿಮಗೆ ಅದನ್ನು ತುಂಬ ನೈಸಿಗೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಅದನ್ನು ಚೆನ್ನಾಗಿ ನೀಟಾಗಿ ಜರಡಿ ಇಟ್ಕೊಬೇಕು. ಜರಡಿ ಹಿಡಿದ್ರೇ ನಿಮಗೆ ಒಳ್ಳೆಯದು. ಇವಾಗ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನಿಮ್ಗೇನಾದ್ರು 6 ತಿಂಗಳು ಮೇಲಿರೋ ಮಕ್ಳುಗಳಿಗೆ ರಾಗಿ ಸರಿ ಹೇಗೆ ಮಾಡೋದು ಅನ್ನೋದು ಬೇಕಾಗಿದ್ದರೆ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.